ವಿದ್ಯುತ್ ಬಳಸಿದ ಬಿಲ್ ಪಾವತಿಸಿದ ಕಾರಣ ಬೆಸ್ಕಾಂ ಅಧಿಕಾರಿಗಳು ಕುಣಿಗಲ್ ಪಟ್ಟಣದ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯ ವಿದ್ಯುತ್ ಸಂಪರ್ಕ ಕಡಿತಗೊಳಿಸಿದ ಹಿನ್ನೆಲೆ ರೋಗಿಗಳು ಡಯಾಲಿಸಿಸ್ಗಾಗಿ ಪರದಾಡಿದ ಘಟನೆ ಸೋಮವಾರ ನಡೆದಿದೆ. ನನ್ನ ಹೆಸರು ರಾಮಚಂದ್ರಯ್ಯ. ಕೆಬ್ಬೂರು ಹೋಗ್ಲಿ, ತುಮಕೂರು ತಾಲೂಕು ಕೆಂಬಳಪಳ್ಳಿ. ಇಲ್ಲಿ 25 ಕಿಲೋಮೀಟರ್ ಆಯ್ತದೆ. ಕಾರ್ ಬಾಡಿಗೆ ಮಾಡ್ಕೊಂಡು ಬಂದು ಬೆಳಗ್ಗೆ 5 ಗಂಟೆಗೆ ಬಂದು ಮನೆಗಿರೋದು. ಏನು ಇಲ್ಲ, ಇಲ್ಲಿ ಕರೆಂಟ್ ಇಲ್ಲ, ಏನು ಇಲ್ಲ. ಇವ್ರಿಗೆಲ್ಲ ಮ್ಯಾನೇಜ್ಮೆಂಟ್ ಅವ್ರೇನ್ ಮಾಡ್ತಾರೆ ಸರ್? ಅವ್ರು ಏನು 3 ಲಕ್ಷ ದುಡ್ಡು ಕೊಡ್ಬೇಕಂತೆ ಆಗ್ತೀವಿ ಅಂತ ಹೇಳೋದು. ಇಲ್ಲಿನ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಡಯಾಲಿಸಿಸ್ ರೋಗಿಗಳಿಗಾಗಿ 8 ಆಸ್ಪತ್ರೆಯ ಡಯಾಲಿಸಿಸ್ ಕೇಂದ್ರ ತೆರೆಯಲಾಗಿದೆ. ಡಯಾಲಿಸಿಸ್ ಕೇಂದ್ರ ವಿದ್ಯುತ್ ಸಂಪರ್ಕ ಪಡೆಯಲಾಗಿದೆ. ಆದರೆ ಆಸ್ಪತ್ರೆಯ ಆಡಳಿತ ಮಂಡಳಿ ವಿದ್ಯುತ್ ಬಿಲ್ ಪಾವತಿಸಿದ ಕಾರಣ ಬೆಸ್ಕಾಂ ಅಧಿಕಾರಿಗಳು ವಿದ್ಯುತ್ ಸಂಪರ್ಕ ಕಡಿತಗೊಳಿಸಿದ್ದಾರೆ. ಇದರಿಂದಾಗಿ 20ಕ್ಕೂ ಹೆಚ್ಚು ರೋಗಿಗಳು ಡಯಾಲಿಸಿಸ್ ಚಿಕಿತ್ಸೆಗಾಗಿ ಪರದಾಡಿದ ಘಟನೆ ನಡೆಯಿತು. ಆಮೇಲೆ ಶನಿವಾರ ಶುಕ್ರವಾರ ಬಂದಿದ್ದವು. ಶನಿವಾರ ಇವತ್ತು ಮಾಡಿಸ್ಲೇಬೇಕು. ಇವತ್ತು ಮಾಡಿಸಿಲ್ಲ ಅಂದರೆ ಪ್ರಾಬ್ಲಮ್ ಆಗ್ಬಿಡುತ್ತೆ ನಮಗೆ. ಇನ್ನು 4 ಲೀಟ್ರ್ 5 ಲೀಟ್ರ್ ನಾಳೆ ನೀರು ಓಡಾಡೋದೈತೆ, ತೆಗಿಲೇಬೇಕು. ಏನೋ 3 ಲಕ್ಷ ಫೀಸ್ ಕಟ್ಟಿಲ್ಲ, ಅದಕ್ಕೆ ಕಟ್ ಮಾಡೋರೆ ಅಂತ ಕೆಲವು ಕಡೆ ಮ್ಯಾನೇಜ್ಮೆಂಟ್ ಹೇಳ್ತಾವೆ. ಅದೇ ನಿಜ ಸುಳ್ಳು ನಮ್ಗೆ ಗೊತ್ತಿಲ್ಲ. ಇದು ಪ್ರತಿ ಸಲ ಹಿಂಗೆ ಆಗ್ತಾ ಇದೆ ಸರ್. ಅವ್ರು ಮ್ಯಾನೇಜ್ಮೆಂಟ್ ಕೇಳಿದ್ರೆ ಡೀಸೆಲ್ ಇಲ್ಲ ಅಂತಾರೆ, ಡೀಸೆಲ್ ಹೇಳಿದ್ರೆ ನನಗೆ ಗೊತ್ತಿಲ್ಲ ಅಂತಾನೆ ಎಲ್ಲ ಲೈಸೆನ್ಸ್ ಮಾತಾಡ್ತಾರೆ. ಭಾಳ ಪ್ರಾಬ್ಲಮ್ ಆಗ್ತದೆ. 5:15 ಬಂದಿದ್ದೀವಿ, ಕರೆಂಟ್ ಇಲ್ಲ. ಇದು ಒಂದು ಸಲ ಪ್ರಾಬ್ಲಮ್ ಅಲ್ಲ, ಅಲ್ಲಿ ಸುಮಾರು ದಿವಸದಿಂದ ಇದೇ ಪ್ರಾಬ್ಲಮ್ಮು. ಕರೆಂಟ್ ಹೋದ್ರೂ ಜನರೇಟ್ ರನ್ ಮಾಡಲ್ಲ, ಡೀಸೆಲ್ ಇಲ್ಲ ಅಂತ ಆಫ್ ಮಾಡೋದು. ಇದು MLAಗೂ ನಾನು ಸುಮಾರು ಸಲ ಕಂಪ್ಲೇಂಟ್ ಮಾಡಿದ್ದೀನಿ, ನನ್ನ ಫೋನಿಂದಾನೆ ಮಾಡಿದ್ದೀನಿ. ಎಲ್ಲ ಬೆಳಿಗ್ಗೆ ಬಂದವರು, ಬೆಳಿಗ್ಗೆ ಬಂದು ಬೆಳಿಗ್ಗೆಯಿಂದ ಕೇಳ್ತಾ ಇದೀವಿ, ಪುಡಾತಿ ಉತ್ತರನೇ ಕೊಡ್ತಾರೆ. ಇಲ್ಲಿ ನಿನ್ನೆಯಿಂದ ಕರೆಂಟ್ ಇಲ್ಲ, 3 ಲಕ್ಷ KV ಕಟ್ಟಬೇಕು, ಟ್ರಾನ್ಸ್ಫಾರ್ಮ್ ಹೋಗಿದೆ, ಕಟ್ತಾ ಇಲ್ಲ ಅವರು. ಆಯ್ತಲ್ಲ, ನಾವು ಬೆಳಿಗ್ಗೆ ಎಲ್ಲರಿಗೂ ಫೋನ್ ಮಾಡೋದು, ಯಾರು ರೆಸ್ಪಾನ್ಸ್ ಇಲ್ಲ. MLA ಅವರು ಮಾಡೋದು ಎತ್ತಿಲ್ಲ, ಅವರು ರಿಸೀವ್ ಮಾಡಿಲ್ಲ. ಆಮೇಲೆ ಇಲ್ಲಿ ಯಾರೋ ಬಾಬು ಅಂತ ಇದಾರಂತ ಇನ್ಚಾರ್ಜ್, ಅವರು ಮಾಡ್ದ. ಇನ್ನು 10 ನಿಮಿಷ ಬೆಳಿಗ್ಗೆಯಿಂದ ಹೇಳ್ತಾನೆ. ನಿಜವಾಗ್ಲೂ ಬಡವರೇ ಬರೋದು ಗೌರ್ಮೆಂಟ್ ಹಾಸ್ಪಿಟಲ್ ಡಯಾಲಿಸಿಸ್ಗೆ. ಅದು ತುಂಬಾ ಮಾರಣಾಂತಿಕವಾದಂಥ ಕಾಯಿಲೆ ಅದು, ಡಯಾಲಿಸಿಸ್ ಮಾಡ್ತಕ್ಕಂಥದ್ದು ಬೆಡ್ಡಿಗೆ ಸಂಬಂಧಪಟ್ಟದ್ದು. ಇಲ್ಲಿ ಬಂದಾಗ ನೀವು ಸಡನ್ ಆಗಿ ಮಾಡ್ಬೇಕಾಗಿರೋ ಟ್ರೀಟ್ಮೆಂಟ್ನ 48 ಸೆಕೆಂಡ್ ಅವ್ರು ಸತ್ತೋಯ್ತಾರೆ. ಮತ್ತೆ ಗೌರ್ಮೆಂಟ್ ಹಾಸ್ಪಿಟ್ಲಿಗೂ ನಂಬ್ಕೊಂಡು ಯಾಕೆ ಬರ್ಬೇಕು ಅವರು? ಆಯ್ತು, ನೀವು ಜನರೇಟರ್ ತಕ್ಷಣ ರೆಡಿ ಮಾಡ್ಲಿಕ್ಕೆ ಡೀಸೆಲ್ ಇಲ್ವಾ? ABRK ಹಣ ಏನಾಯ್ತು? ಕೋಟ್ಯಾಂತರ ರೂಪಾಯಿ ಹಣ ABRK ಹಣ. ಇದು ಮೇಂಟೆನೆನ್ಸ್ ಬಂದಿರತಕ್ಕಂಥ ಹಣ ಏನಾಯ್ತು? ನೋಡಿದ್ರೆ ಏಕ್ಲು ಗಲೀಜ್ ಹಾಕುಂತದೆ. ಅರ್ಥ ಆಯ್ತಾ? ಇದು ಯಾವುದು ಬೇಡಪ್ಪ, ಅಟ್ಲೀಸ್ಟ್ ಡೀಸೆಲ್ ಹಾಕೊಂಡು ಇದನ್ನ ಒಂದು ಜನರೇಟರ್ ಸ್ಟಾರ್ಟ್ ಮಾಡ್ಕೊಂಡು ಡಯಾಲಿಸಿಸ್ ಬರೋರು ಒಂದು 5-6 ಪೇಷಂಟ್ ಮಾಡಕ್ ಆಗಿಲ್ಲ ಅಂತ ಹೇಳಿದ್ರೆ ನೀವೇನ್ ಮಾಡ್ತಿದ್ದೀರಿ? ಯಾರು ಆರೋಗ್ಯ ಅಧಿಕಾರಿ ಏನ್ ಮಾಡ್ತಾ ಇದ್ದಾರೆ ಇಲ್ಲಿ? ಮಾನ್ಯ ಶಾಸಕರು ಡಾಕ್ಟರ್ ಇದ್ದಾರೆ, ನೀವೇನ್ ಮಾಡ್ತಾ ಇದ್ದೀರಿ ಡಾಕ್ಟ್ರೆ? ನಿಮ್ ಹಿಂಬಾಲಕರು ಫೇಸ್ಬುಕ್ ಅಲ್ಲಿ ಬಿಡ್ತಾರಲ್ಲ, ಇಷ್ಟುದ್ದ ನೀವೇನ್ ಮಾಡ್ತಿದ್ದೀರಪ್ಪ? ಶಾಸಕರ ಹಿಂಬಾಲಕರುಗಳು ಬಂದ್ರಪ್ಪ ಇಲ್ಲಿ ಮಾಡ್ರಯ್ಯ. ಚುನಾವಣೆಗೋಸ್ಕರ ಅಲ್ಲ ಸೇವೆ. ಎಂತದ ರಾಮಯ್ಯ ಅಂತವ್ರು ಸೋತವ್ರೆ, ಎಂತೆಂಥವ್ರು ಸೋತೋಗ್ರೆ. ಗೆಲುವೆ ಎಲ್ಲ ಮುಖ್ಯ, ಸೇವೆ ಮುಖ್ಯ. ಅದರಲ್ಲೂ ನೀವು ಆ ಕ್ಷೇತ್ರದಲ್ಲಿರೋದ್ರಿಂದ ಮಾನ್ಯ ಶಾಸಕರ ಕಡೆ ಗಮನ ಕೊಡಬೇಕು. ಇದನ್ನ ದಯಮಾಡಿ ಇದನ್ನು ಸ್ವಚ್ಛ ಮಾಡಬೇಕು. ಇಲ್ಲಿ ಕುಣಿಗಲ್ ಗೌರ್ಮೆಂಟ್ ಹಾಸ್ಪಿಟಲ್ ಅನ್ನ ನೀವು ಆಪರೇಷನ್ ಮಾಡಬೇಕು. ಇದು ನಿಜವಾಗ್ಲೂ ಹೃದಯ ನಡುಗುವಂತ ಕೆಲಸ. ಸಾಯೋ ಟೈಮಿಗೆ ಬಂದು ಮೈಕತ್ತಾರೆ, ನೀವು ಇವ್ರನ್ನ ಸತ್ತೋಯ್ತಾವ್ರೆ ಅಂದ್ರೆ ಬಿಟ್ಬಿಡ್ತಿದ್ದೀರಿ. ನೀವು ಸತ್ತೋದಲ್ಲಿ ಹೋಗ್ಲಿ ಬಿಡು ಅಂತೇಳಿ ಡೀಸೆಲ್ಗೋಸ್ಕರ ಮೇಂಟೈನ್ ಮಾಡ್ತಾ ಇಲ್ಲ. ಅವ್ರು ಮಕ್ಕಳು ಯಾರ ಸಂಬಂಧಪಟ್ಟವ್ರಿಗೆ ಸರಿ ಮಾಡಿ ದಯಮಾಡಿ ಹಾಸ್ಪಿಟಲ್ ಸಿಬ್ಬಂದಿ ಮತ್ತು ಆಡಳಿತಾಧಿಕಾರಿಗಳು ಇದ್ರ ಕಡೆ ಗಮನ ಕೊಡಬೇಕು. ಇಲ್ಲ ಅಂದ್ರೆ ಇದ್ರ ಬಗ್ಗೆ ಇನ್ನು ಮುಂದೆ ದೊಡ್ಡ ಹೋರಾಟನೇ ಮಾಡಬೇಕಾಗ್ತದೆ.